ಇಲಿ ಗಣೇಶನ ಬಳಿ, ಇಲ್ಲವೇ ಅದೇ ಇಲಿ ಚಲಿಸುತ್ತಿದೆ ಕಂಪ್ಯೂಟರ್ ಬಳಿ. ಸಣ್ಣ ಇಲಿ, ದೊಡ್ಡ ತಲೆ, ಸಿಪಿಯು ಅನ್ನು ನಿಯಂತ್ರಿಸುತ್ತಿದೆ. ಕಲಿ ನೀ ಇಲಿಯಿಂದಲೂ ಹಿಡಿದು ಕೈಯಲ್ಲಿ. ಅಗಲವಾದ ಕಿವಿಯೆರಡು, ಸ್ಪೀಕರ್ಗಳು, ಮೈಕ್ರೋಫೋನ್ಗಳು. ಪ್ರತಿಯೊಂದು ಶಬ್ದವನ್ನು ಸೆರೆ ಹಿಡಿಯುತ್ತವೆ ಮೈಕ್ ಇನ್ಪುಟ್ ಅಂತೆ, ಮತ್ತು ಜ್ಞಾನವನ್ನು ಹರಡುತ್ತದೆ ಔಟ್ಪುಟ್ ಅಂತೆ. ಸ್ಪಂದನೆಯನ್ನು ಅರಿಯುವ ಬಹು ಉದ್ದೇಶದ ಲವಲವಿಕೆಯ ಸೊಂಡಿಲು. ಇನ್ನೇನು ಅದೇ ಜಾಯ್ಸ್ಟಿಕ್, ಕರ್ಸರ್, USB ಪೋರ್ಟ್. ಅನೇಕ ಸಾಧನಗಳ ಸಂಪರ್ಕಿಸಿ ನಿಯಂತ್ರಿಸಿ ಕೊಡುವ ಸಾಧಕ. ಆನಂತರ ಅದಕ್ಕೆ ಸಿಹಿ ಫಲಿತಾಂಶದ ಮೋದಕ. ಮುರಿದ ದಂತ. ಹಿಂದೆ ಗಣೇಶ ಭಾರತ ಬರೆಯುವಾಗ ಪೆನ್ನಾಗಿ ಬಳಸಿದ್ದು, ಈಗ ಸ್ಟೈಲಸ್ ಅಥವಾ ಪೆನ್ ಡ್ರೈವ್. ಬರವಣಿಗೆ ಮತ್ತು ಸೃಜನಶೀಲತೆಯ ಪ್ರತಿನಿಧಿ. ಇಲ್ಲಿ ಸಣ್ಣ ಕಣ್ಣುಗಳೇ ಕ್ಯಾಮರಾ ಅಥವಾ ಮಾನಿಟರ್. ಕೇಂದ್ರೀಕೃತ ದೃಷ್ಟಿ, ವಿವರಗಳಿಗೆ ಗಮನ, ಎಲ್ಲವೂ ಸ್ಪಷ್ಟ ಪ್ರದರ್ಶನ. ದೊಡ್ಡ ಹೊಟ್ಟೆಯೇ ಹಾರ್ಡ್ ಡಿಸ್ಕ್, ಸ್ಟೋರೇಜ್, ಅನಂತ ಜ್ಞಾನ, ಅನುಭವಗಳ ಸಂಗ್ರಹಗಾರ. ಇಲ್ಲಿ 4 ಕೈಗಳಿಗೂ ಅನೇಕ ಕೆಲಸಗಳು ಏಕಕಾಲದಲ್ಲಿ. ಅದೇ ಮಲ್ಟಿ ಟಾಸ್ಕಿಂಗ್, ಮಲ್ಟಿ ಕೋರ್ ಪ್ರೊಸೆಸರ್ಗಳು, ಹಲವು ಕಾರ್ಯಗಳು ಒಟ್ಟಿಗೆ. ಸಿದ್ಧಿವಿನಾಯಕ, ಬುದ್ಧಿ ಪ್ರದಾಯಕ ಗಣೇಶನೇ ಕಂಪ್ಯೂಟರ್, ಆ ದೊಡ್ಡ ತಲೆಯೇ ಪ್ರೊಸೆಸರ್.